ನಮಸ್ಕಾರ. ನೀವು ನೋಡ್ತಾ ಇರುವುದು ರಣಬೇರಿ ನ್ಯೂಸ್. ಮಂಡ್ಯ ವಿಧಾನಸಭಾ ಕ್ಷೇತ್ರ ಶಾಸಕರಾದ ಶ್ರೀ ಗಣಿಗ ರವಿಕುಮಾರ್ ಅವರು ಇಂದು ಮುತ್ತೇಗೆರೆ ಅಟ್ಟದಲ್ಲಿ ಮೊದಲಿಗೆ 20 ಲಕ್ಷ ರು ವೆಚ್ಚದಲ್ಲಿ ರಸ್ತೆ ಕಾಮಗಾರಿ ಅಭಿವೃದ್ಧಿಗೆ ಗುದ್ದಲಿ ಪೂಜೆಯನ್ನು ಇಂದು ನೆರವೇರಿಸಿದರು. ನಂತರ ಶಾಸಕರಾದ ಶ್ರೀ ಗಣಿಗ ರವಿಕುಮಾರ್ ಅವರನ್ನು ಮುತ್ತೇಗೆರೆ ಹಟ್ಟದ ಹಿರಿಯ ಮುಖಂಡರು ಹಾಗೂ ಯುವಕರ ತಂಡ ಶಾಲು ಹೊದಿಸಿ ಹಾರ ಹಾಕಿ ಸನ್ಮಾನಿಸಿ ಗೌರವಿಸಿದರು. ನಂತರ ಶಾಸಕರಾದ ಶ್ರೀ ಗಣಿಗ ರವಿಕುಮಾರ್ ಅವರು ಹುಣಗ್ನಳ್ಳಿ ಗ್ರಾಮಕ್ಕೆ ಆಗಮಿಸಿ ಸುಮಾರು 50 ಲಕ್ಷ ರು ವೆಚ್ಚದಲ್ಲಿ ರಸ್ತೆ ಕಾಮಗಾರಿ ಅಭಿವೃದ್ಧಿಗೆ ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು. ನಂತರ ಶಾಸಕರಾದ ಶ್ರೀ ಗಣಿಗ ರವಿಕುಮಾರ್ ಅವರನ್ನು ಹುಣಗ್ನಳ್ಳಿ ಗ್ರಾಮದ ವತಿಯಿಂದ ಬೃಹತ್ ಹಾರ ಹಾಕಿ ಶಾಲು ಹೊದಿಸಿ ಸನ್ಮಾನಿಸಿ ಗೌರವಿಸಿದರು. ನಂತರ ಶಾಸಕರಾದ ಶ್ರೀ ಗಣಿಗ ರವಿಕುಮಾರ್ ಅವರು ಕಾಮಗಾರಿ ಬಗ್ಗೆ ನಮ್ಮ ರಣಬೇರಿ ನ್ಯೂಸ್ ಜೊತೆ ಸಾವಿರವಾಗಿ ಮಾಹಿತಿ ನೀಡಿದರು. ಊರನಹಳ್ಳಿ ಕಾಲೋನಿದು 30-40 ವರ್ಷದಿಂದ ರಸ್ತೆ ಆಗಿಲ್ಲದೆ ಬಹಳ ದೊಡ್ಡ ಗುಂಡಿಗಳಲ್ಲಿ ಜನ ಓಡಾಡಕ್ಕಾಗ್ತದೆ. ಅದಕ್ಕೆ 50 ಲಕ್ಷ ರೂಪಾಯಿಯನ್ನು SCP ಗ್ರಾಂಟಲ್ಲಿ ಬಿಡುಗಡೆ ಮಾಡಿ ಅದರ ಕಾಮಗಾರಿಗೆ ಇವತ್ತು ಭೂಮಿ ಪೂಜೆ ಮಾಡಿದ್ದೀವಿ. ಶೀಘ್ರದಲ್ಲೇ ಅತ್ಯುತ್ತಮವಾದ ರಸ್ತೆಯನ್ನು ಊರನಹಳ್ಳಿ ಕಾಲೋನಿಯಿಂದ ಊರನಹಳ್ಳಿಗೆ ಹೋಗೋ ರಸ್ತೆಯನ್ನು ಮಾಡಿಕೊಡ್ತೀವಿ. ಇದರ ಜೊತೆಗೆ PRD ಪಂಚಾಯತ್ ರಾಜ್ಯದಿಂದ ಅಟ್ನ ಗ್ರಾಮದ ಒಳಗಡೆಯ ರಸ್ತೆಗೆ 20 ಲಕ್ಷ ರೂಪಾಯಿನ ಬಿಡುಗಡೆ ಮಾಡಿ ಅದಕ್ಕೂ ಭೂಮಿ ಪೂಜೆ ಮಾಡಿದ್ದೀವಿ. ಗ್ರಾಮದ ಒಳಗಿನ ರಸ್ತೆಗಳ ಅಭಿವೃದ್ಧಿಗೆ ನಮ್ಮ ಸರ್ಕಾರ ಒತ್ತು ಕೊಟ್ಟಿದೆ. ಅದನ್ನು ಇವತ್ತು ಅದು ಭೂಮಿ ಪೂಜೆ ಮಾಡಿಕೊಟ್ಟಿದ್ದೀವಿ. ಶೀಘ್ರದಲ್ಲೇ ಮಾಡ್ತೀವಿ. ಮತ್ತು ಸರ್ಕಾರ ಮುಖ್ಯಮಂತ್ರಿಗಳು ವಿಶೇಷವಾಗಿ 50 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ದಾರೆ. ಅವರಿಗೆ ತುಂಬುದು ಹೃದಯದ ಧನ್ಯವಾದಗಳು ಹೇಳ್ತೀನಿ. ಮಂಡ್ಯ ವಿಧಾನಸಭಾ ಕ್ಷೇತ್ರದ ಎಲ್ಲ ರಸ್ತೆಗಳಿಗೆ ಅತ್ಯುತ್ತಮವಾದ ರಸ್ತೆ ಸಂಪರ್ಕವನ್ನು 50 ಕೋಟಿಯಲ್ಲಿ ಮಾಡಿ ಮತ್ತು ಹಲವಾರು ದೇವಸ್ಥಾನಗಳಿಗೆ ಮತ್ತು ಪಂಚಲಿಂಗೇಶ್ವರ ಕೆರಗೋಡು ಪಂಚಲಿಂಗೇಶ್ವರ ದೇವಸ್ಥಾನವನ್ನು ಅಭಿವೃದ್ಧಿ ಮಾಡಬೇಕು ಅಂತಿದ್ವಿ. ಅದನ್ನೆಲ್ಲ ಕೂತು ನೀಲನಕ್ಷೆಯನ್ನು ರೆಡಿ ಮಾಡಿ ಹಣವನ್ನು ಬಿಡುಗಡೆ ಮಾಡಿ ಇನ್ನು 2-3 ತಿಂಗಳಲ್ಲಿ ಎಲ್ಲ ಕಾಮಗಾರಿಗಳು ಆಗೋ ರೀತಿ ನೋಡ್ಕೋತೀವಿ. ಧನ್ಯವಾದಗಳು.